ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಎಲ್ಲರೂ ಸಿನಿಮಾ ನೋಡಿದ್ದಾರೆ ನಮ್ಮ ಇಂಡಸ್ಟ್ರಿ. ಬಟ್ ಎಲ್ಲರೂ ಬಂದು ಆರೈಸಿದ್ದಾರೆ, ಜೊತೆಗೆ ನೀವು ಎಲ್ಲ ನಮಗೆ ಸಪೋರ್ಟ್ ಮಾಡಿ ಆರೈಸ್ತಾ ಇದ್ದೀರಾ. ಅದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಬಲರಾಮ ಸಿನಿಮಾನ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಒಂದು ಸಿನಿಮಾ ಮಾಡಲಿಕ್ಕೆ ಎಲ್ಲರೂ ಹೇಳ್ತಾರೆ, ಕನ್ನಡ ಇಂಡಸ್ಟ್ರೀಲಿ ಎಲ್ಲರೂ ಹೇಳೋದು ಒಂದೇ, ಅನ್ನದಾತರು ಅಂತ. ಕನ್ನಡ ಇಂಡಸ್ಟ್ರಿಗೆ ಅನ್ನದಾತರು ನಾವಾಗಿದ್ದರೆ ನಮಗೆ ಪ್ರೇಕ್ಷಕರು ಅನ್ನದಾತರಾಗಿರ್ತಾರೆ. ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಕೈ ಮುಗಿದು ನಾನು ಕೇಳೋದಷ್ಟೇ, ಎಲ್ಲ ಪ್ರೇಕ್ಷಕರು ಕೂಡ ಸಿನಿಮಾ ಬಂದು ನೋಡಿ. ಬೇರೆ ಯಾರೇ ಏನೇ ಹೇಳ್ಬೋದು ಅದನ್ನು ಕಿವಿಗೊಡದೆ ದಯವಿಟ್ಟು ನೀವೇ ನೇರವಾಗಿ ಬಂದು ಸಿನಿಮಾ ನೋಡಿ. ನೀವು ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಒಂದು ಆಗಲೇ ಹೇಳಿದ್ರು, ತೊಡೆ ತೊಟ್ಟೋರಿಗಿಂತ ಅಲ್ಲ ಬೆನ್ನು ತೊಟ್ಟೋರಿಗಿಂತ ತೊಡೆ ತೊಟ್ಟೋರು ಜಾಸ್ತಿ ಇದ್ದಾರೆ ಅಂತ. ದಯವಿಟ್ಟು ಅದನ್ನು ನೀವೆಲ್ಲರೂ ಬಂದು ನನಗೆ ಬೆನ್ನು ತಡ್ತೀರಿ ಅನ್ನೋ ಭಾವನೆ ಖಂಡಿತ ನಮಗಿದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ನನ್ನ ಸಿನಿಮಾ ಅವ್ರ ಸಿನಿಮಾ ಅಂತಲ್ಲ, ಕನ್ನಡ ಸಿನಿಮಾನ ಬಂದು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ದಯಮಾಡಿ ಎಲ್ಲರೂ ಬಂದು ಒಂದು ಸಾರಿ ಬಂದು ಸಿನಿಮಾ ನೋಡಿ ಆರೈಸಿ ಅಂತ ಕೇಳ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ. ಇನ್ನು ಕೆಲವು ದಿನಗಳಲ್ಲೇ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ಅನೌನ್ಸ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದು ಒಂದೇ, ತುಂಬ ಒಳ್ಳೆ ರಿಪೋರ್ಟ್ ಬರ್ತಾಯಿದೆ, ತುಂಬ ಒಳ್ಳೆ ಮೆಸೇಜ್ಗಳು ಬರ್ತಾಯಿದೆ. ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀವಿ. ಬಿಕಾಸ್ ಆ ದಿನಗಳನ್ನು ಅಷ್ಟು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿ ಇಷ್ಟು ವರ್ಷವೂ ಇನ್ನೂ ಝೀಯಲ್ಲಿ ನೋಡ್ತಾ ಹೋದರೆ ಇನ್ನೂ ಪದೇ ನೋಡ್ತಾನೇ ಇದ್ದೀವಿ. ಬಲರಾಮನ ದಿನಗಳು ಅದೇ ಥರ ಕನೆಕ್ಟ್ ಆಗುತ್ತೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೇ ನಾನು ಒಂದು ಫ್ಯಾನ್ ಮೂಮೆಂಟ್ ಆಗಿ ನಾನು ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಬಲರಾಮನ ದಿನಗಳನ್ನು. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ದಯವಿಟ್ಟು ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸಿನಿಮಾ ನೋಡಿದವರೆಲ್ಲ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ಒಂದು ನೆಗೆಟಿವ್ ಕಮೆಂಟ್ಸ್ ನಾವು ನೋಡಿಲ್ಲ. ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ. ಸಿನಿಮಾ ಗೆಲ್ಲಿಸ್ತೀರಾ ಅಂತ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.